ಹಾಯ್ ಎಲ್ರಿಗೂ ನಮಸ್ಕಾರ. ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪೀಠದ ಮೇಲೆ ಲಕ್ಷ್ಮೀ ವಿಗ್ರಹ ಅಥವಾ ಫೋಟೋನ ಇಡಿ, ಅಥವಾ ನೀವು ಕಳಸವನ್ನು ಕೂಡ ಪ್ರತಿಷ್ಠಾಪನೆ ಮಾಡಬಹುದು. ನಿಮ್ಮ ಶಕ್ತಿ ಅನುಸಾರ ಹೂಗಳಿಂದ ಅಲಂಕಾರವನ್ನು ಮಾಡಿ ಲಕ್ಷ್ಮಿಯ ಮುಂದೆ ಅರಿಶಿಣವನ್ನು ಹಚ್ಚಿ ಕುಂಕುಮ ಇಟ್ಟು ಅಷ್ಟದಳದ ರಂಗೋಲಿಯನ್ನು ಹಾಕಿ ಲಕ್ಷ್ಮಿ ಸೇರನ್ನು ಪ್ರತಿಷ್ಠಾಪನೆ ಮಾಡೋಕೆ ಸಿದ್ಧ ಮಾಡಬೇಕಾಗತ್ತೆ. ಒಂದು ಬೆಳ್ಳಿ ಸೇರು ಅಥವಾ ಬೆಳ್ಳಿ ಲೋಟನ ತಗೊಳ್ಳಿ. ಬೆಳ್ಳಿ ಇಲ್ಲ ಅಂದರೆ ತಾಮ್ರ ಅಥವಾ ಹಿತ್ತಾಳೆ ಲೋಟವನ್ನು ಕೂಡ ನೀವು ಇಲ್ಲಿ ಬಳಸಬಹುದು. ಇದರೊಳಗೆ ಮೊದಲು ಅರಿಶಿಣ ಕುಂಕುಮವನ್ನು ಹಾಕಿ ಒಂದು ಅರಿಶಿಣದ ಕೊಂಬನ್ನು ಹಾಕಿ, ನಂತರ 6 ಕಮಲದ ಬೀಜಗಳು, 6 ಗೋಮತಿ ಚಕ್ರಗಳು, 6 ಬಟ್ಲಡ್ಕೆಗಳು, 6 ಗುಲಗಂಜಿಗಳು, 6 ಕವಡೆಗಳು, 6 ಏಲಕ್ಕಿಗಳು, 6 ಲವಂಗಗಳು, ನಂತರ 6 5 ರೂಪಾಯಿ ಕಾಯಿನ್ಸ್ ಅಥವಾ 1 ಬೆಳ್ಳಿ ಕಾಯಿನ್ ಅನ್ನು ಕೂಡ ನೀವು ಹಾಕಬಹುದು. ನಂತರ ಅದರ ತುಂಬ ಅಕ್ಕಿಯನ್ನು ಹಾಕಿ ಲಕ್ಷ್ಮಿಯ ಮುಂದೆ ಒಂದು ಮಣ್ಣಿನ ದೀಪವನ್ನು ಹಚ್ಚಬೇಕಾಗತ್ತೆ. ನಿಮ್ಮ ಕೋರಿಕೆ ಏನಿದೆ ಅಂತ ಸಂಕಲ್ಪ ಮಾಡಿಕೊಂಡು ದೀಪವನ್ನು ಹಚ್ಚಿ ನಿಮ್ಮ ಶಕ್ತಿಯ ಅನುಸಾರ ನೈವೇದ್ಯವನ್ನು ಮಾಡಬಹುದು. ಹಣ್ಣುಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ಸಾಧಾರಣವಾಗಿ ಪೂಜೆ ಮಾಡಿದ ನಂತರ ಕೊನೆಯಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಅಥವಾ ಲಕ್ಷ್ಮಿ ಶತನಾಮಾವಳಿಯನ್ನು ಹೇಳಬೇಕಾಗತ್ತೆ. ಇನ್ನು ಸಂಜೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಶುಕ್ರವಾರ ಕೂಡ ದೀಪ ಹಚ್ಚಿ ಶನಿವಾರ ಇದರ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಯಾರಿಗೆಲ್ಲ 4 ಗುರುವಾರಗಳ ಕಾಲ ಮಾಡೋಕ್ಕೆ ಸಾಧ್ಯ ಆಗಲ್ವೋ ಅಂತಹವರು 3 ಗುರುವಾರಗಳ ಕಾಲ ಮಾಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.